ಸೆರಗು ಜಾರಿಸದೆ ಸಣ್ಣ ವಯಸ್ಸಿಗೆ ಅದೆಂಗೆ ಇಷ್ಟ್ ದೊಡ್ಡ ಹುದ್ದೆ ಸಿಗತ್ತೆ ಹೇಳು? ಪಕ್ಕ ಇದು ಅದೇ ಕೇಸು. ತಾಲ್ಲೂಕು ಆಫೀಸಿಗೆ ಹೊಸದಾಗಿ ಆಯ್ಕೆಯಾಗಿ ಬಂದ 28 ವರ್ಷದ ಮಹಿಮಳನ್ನ ನೋಡಿ ಪಕ್ಕದಲ್ಲಿದ್ದವನಿಗೆ ಪಿಸುದನಿಯಲ್ಲಿ ಹೇಳಿ ನಕ್ಕಿದ್ದ ಮುಕುಂದ್. ಅವನೆಷ್ಟೇ ಪಿಸುದನಿಯಲ್ಲಿ ಹೇಳಿದ್ದರೂ ಅಲ್ಲಿ ಇನ್ಚಾರ್ಜ್ ಇದ್ದವರ ಕೈಯಿಂದ ಬೊಕ್ಕೆ ತೆಗೆದುಕೊಳ್ಳುತ್ತಿದ್ದ ಮಹಿಮಾಳಿಗದು ಕೇಳಿಸಿಬಿಟ್ಟಿತು. ಮರುಕ್ಷಣ ನಗುತ್ತಾ ಮುಕುಂದ್ ಬಳಿಗೆ ಬಂದು, ಮುಕುಂದ್, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಏನೇನ್ ಮಾಡ್ತಾರೆ ಎಂದು ಕೇಳಿದ್ದಳು. ಹೇಳಿದ್ದೇನಾದರೂ ಕೇಳಿಸಿಕೊಂಡಳ ಎಂಬ ಅನುಮಾನದಲ್ಲೇ ಅಪ್ಪ ಕಾಲೇಜ್ ಪ್ರಿನ್ಸಿಪಾಲ, ಅಮ್ಮ ಲೆಕ್ಚರರ್, ತಂಗಿ ಕಂಪನಿಯಲ್ಲಿ ಟೀಮ್ ಲೀಡ್ ಎಂದ. ಓ ಹೌದಾ, ನಿಮ್ಮಪ್ಪ ಯಾರ ತಲೆ ಹಿಡಿದು ಅಥವಾ ಒಡೆದು ಪ್ರಿನ್ಸಿಪಾಲ್ ಆಗಿದ್ದು, ಅಮ್ಮ ತಂಗಿ ಸೆರಗು ಹಾಸಿನೇ ಕೆಲಸ ಮಾಡುವುದಾ ಇವಾಗ್ಲೇ ಎಂದು ಕೇಳಿದ್ದಳು. ಮಹಿಮಾಳೆ ಮುಂದುವರಿದು, ಯಾಕೆ ಮುಕುಂದ್, ಕೋಪ ಬಂತ? ಬೇರೆಯವರ ಮನೆ ಹೆಣ್ಮಕ್ಕು ಮಾತ್ರ ಸೆರಗು ಹಾಸೋಕೆ ಕೆಲ್ಸಕ್ಕೆ ಬರ್ತಾರೆ, ನಿಮ್ಮನೆಯವರು ಮಾತ್ರ ದುಡಿಯೋಕೆ ಹೋಗ್ತಾರೆ ಅಲ್ವಾ? ಗಂಡಾದ್ರೆ ತಲೆ ಹಿಡಿದು ಬಂದ ಅಂತೀರಾ, ಹೆಣ್ಣಾದ್ರೆ ಸೆರಗು ಹಾಸಿ ಉದ್ಧಾರ ಆದ್ದು ಅಂತೀರಾ. ಒಟ್ನಲ್ಲಿ ನಿಮ್ ದೃಷ್ಟಿಲಿ ಜೀವನದಲ್ಲಿ ಉದ್ಧಾರಾಗೋದು ಅದಷ್ಟೇ ಮಾಡಿ ಅಲ್ವಾ? ಅಪಾರ ಹಾರ್ಡ್ವರ್ಕ್ ಜೊತೆಗೊಂದಿಷ್ಟು ದೈವ ಬಲದಿಂದ ಕೂಡ ಜೀವನದಲ್ಲಿ ಉದ್ಧಾರ ಆಗಬಹುದು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ಲ ಅಲ್ವಾ ನಿಮಗೆ? ನಿಮ್ ಯೋಗ್ಯತೆಗೆಸ್ಟ್ ಬೆಂಕಿ ಹಾಕ. ಗೌರ್ಮೆಂಟ್ ಸ್ಕೂಲಲ್ಲಿ, ಹಾಸ್ಟೆಲಲ್ಲಿ ಓದೊಂಡು ಹಳಸಿರೋವನ್ನ ತಿನ್ನೊಂಡು ಕಷ್ಟಪಟ್ಟು ಓದಿ ಈ ಹುದ್ದೆಗೆ ಬಂದಿದ್ದೀನಿ. ನನ್ನಗ್ಗೆ ಬಿಡು, ಇನ್ನೊಂದ್ಬಲ ಯಾವೇ ಹುಡ್ಗ ಅಥವಾ ಹುಡುಗಿ ಬಗ್ಗೆ ಹೀಗ್ ಮಾತಾಡಿದ್ರು ಆಫೀಸಿಂದ ಒದ್ದು ಹೊರಗೆ ಹಾಕ್ತೀನಿ. ಅರ್ಥವಾಯ್ತಾ? ಅವನುತ್ತರಕ್ಕೂ ಕಾಯ್ದೆ ತನ್ನ ಕ್ಯಾಬಿನೊಳಗೆ ಹೋದಳು ಮಹಿಮಾ. ತಗ್ಗಿಸಿದ ತಲೆ ಎತ್ತಲಾರದೆ ನಿಂತಲ್ಲೇ ನಿಂತಿದ್ದ ಮುಕುಂದ. ಹೆಂಗಸು ಮೈ ತೋರಿಸಿಯೇ ದುಡಿಯುತ್ತಾಳೆಂಬ ಕಲ್ಪನೆ ಇನ್ನಾದರೂ ಸಮಾಜದಿಂದ ಅಳಿಯಲಿ.